ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ. ರವೆ ಉಂಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಫೇವ್ರೇಟ್ ಹಾಗೆ ಇಷ್ಟ ಆಗೋಂಥ ಸ್ವೀಟ್ ರೆಸಿಪಿ ಅಂದರೆ ಅದು ರವೆ ಉಂಡೆ. ರವೆ ಉಂಡೆ ಮಾಡಬೇಕಾದ್ರೆ ಪಾಕ ತೆಗಿಬೇಕು ಅಥವಾ ಹಾಲನ್ನ ಸೇರಿಸಿ ಇದ್ರೆ ಬೇಗನೆ ಹಾಳಾಗುತ್ತೆ ಅನ್ನೋರು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. 1 ತಿಂಗಳವರೆಗೂ ಕೂಡ ಈ ರವೆ ಉಂಡೆನ ಇಟ್ಕೊಬೋದು, ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಇದಕ್ಕೆ ಯಾವುದೇ ರೀತಿ ಪಾಕ ತೆಕ್ಕೊಳ್ಳೋದಾಗ್ಲಿ ಹಾಲಾಗಲಿ ಯಾವುದೂ ಆಗ್ತಾ ಇಲ್ಲ. ಹಾಗೇನೆ ರವೆ ಉಂಡೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ, ಖಂಡಿತ ನೀವು ಕೂಡ ಇಷ್ಟಪಡ್ತೀರಾ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ರವೆ ತಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಇದು ಉಪ್ಪಿಟ್ಟು ಮಾಡೋ ಅಂಥ ರವೆ. ಸ್ವಲ್ಪ ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಹಾಗೆ ಒಣ ಕೊಬ್ಬರಿನ ಈ ರೀತಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲಿರೋ ಕಪ್ಪು ಪಾರ್ಟೆಲ್ಲ ತೆಗೆದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಂಡಿದ್ದೀನಿ. ಒಂದು ಬಾಣಲಿ, ಸ್ವಲ್ಪ ತಳ ದಪ್ಪ ಇರಬೇಕು. ಅದಕ್ಕೆ 1.5 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ತುಪ್ಪ ಎಲ್ಲ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸೇರಿಸ್ಕೊಳೋಣ. ಸ್ವಲ್ಪ ದ್ರಾಕ್ಷಿ ಹಾಗೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಇಷ್ಟ ಇದ್ರೆ ಚಿಕ್ಕದಾಗೆ ಕಟ್ ಮಾಡಿರುವಂಥ ಬಾದಾಮಿ ಕೂಡ ಸೇರಿಸ್ಬೋದು. ನೋಡಿ, ಇವಾಗ ಲೈಟಾಗಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದ್ಮೇಲೆ ಇದನ್ನ ಇಷ್ಟ ಇದ್ರೆ ಎತ್ತಿಟ್ಕೋಬೋದು, ಇಲ್ಲಾಂದ್ರೆ ಹಾಗೆ ಕೂಡ ರವೆನಲ್ಲಿ ಫ್ರೈ ಮಾಡ್ಕೋಬೋದು. ಈಗ ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಿ ಅಂತಿದ್ದೀನಿ, ಆದರೆ ನಾನಿವಾಗ ಕಪ್ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ಈ ಕಪ್ಪಲ್ಲಿ 3 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಕಪ್ ಮೆಷರ್ಮೆಂಟ್ ಆದರೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ, kg ಲೆಕ್ಕದಲ್ಲಿ ಮಾಡಿದ್ರೆ ಅಷ್ಟು ಐಡಿಯಾ ಬರೋದಿಲ್ಲ. 3 ಕಪ್ ರವೆನ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಆದರೆ ಕಪ್ಪಾಗಬಾರ್ದು ರವೆ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಟರ್ನ್ ಮಾಡ್ಕೊಂತಾನೆ ಇರಬೇಕು, ಕೈ ಬಿಡಬಾರ್ದು, ರವೆ ಸೀದ್ ಬಿಡುತ್ತೆ. ನೋಡಿ, ಇದೇ ರೀತಿ ನಿಧಾನವಾಗಿ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 10 ನಿಮಿಷನಾದರೂ ಫ್ರೈ ಮಾಡ್ಕೋಬೇಕಾಗುತ್ತೆ. ರವೆ ಚೆನ್ನಾಗಿ ಹುರ್ಕೋಬೇಕು, ಹಾಗೆ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು. ನೋಡಿದ್ರಲ್ಲ, ಇವಾಗ ಆಗಿದೆ. ನಾನು 3 ಕಪ್ ರವೆಗೆ ಇಲ್ಲಿ 1/4 ಕಪ್ಪಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ. 1 ಕಪ್ ಆದರೂ ಆಗುತ್ತೆ, ಬಟ್ 1/4 ಕಪ್ ಇದ್ದರೆ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ರವೆ ಉಂಡೆ ಅಂದರೆ. ಸಕ್ಕರೆ ಇನ್ನೂ ಇಷ್ಟಪಡೋರು 1.5 ಕಪ್ ಸೇರಿಸ್ಕೋಬಹುದು, ಬಟ್ ನಾನಿಲ್ಲಿ 1/4 ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ಈ ಸಕ್ಕರೆನ ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಪುಡಿ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಯಾವುದೇ ರೀತಿ ಪಾಕ ಎಲ್ಲ ತೆಗೆದಿಲ್ಲ. ಇಲ್ಲಿ ಸಕ್ಕರೆನ ಡೈರೆಕ್ಟಾಗಿ ಸೇರಿಸಿದ್ದೀನಿ. ಯಾಕಂದರೆ ನಾವು ರವೆನ ಕೈ ಆಡ್ದಂಗೆ ಈ ಸಕ್ಕರೆ ಚೆನ್ನಾಗೇ ಮೆಲ್ಟ್ ಆಗ್ತಾ ಹೋಗುತ್ತೆ, ಅಂದರೆ ಕರಗ್ತಾ ಹೋಗುತ್ತೆ. ಇವಾಗ ನಾನು ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ, ಹಾಗೆ ಏಲಕ್ಕಿ ಕಾಯಿ ಪುಡಿ ಕೂಡ ಸೇರಿಸ್ಕೊಂಡು ಈಗ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇರೋಣ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬಾರ್ದು, ಹಾಗೆ ಲೋ ಫ್ಲೇಮ್ನಲ್ಲಿ ಇಟ್ಕೋಬಾರ್ದು. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ರವೆ ಎಲ್ಲ ಚೆನ್ನಾಗೆ ಹುರ್ಕೊಳ್ಳುತ್ತೆ, ಹಾಗೆ ಎಲ್ಲ ನಾವು ಹಾಕಿರೋ ಪ್ರತಿಯೊಂದೂ ಹೊಂದ್ಕೊಳ್ಳುತ್ತೆ. ನೋಡಿ, ಇವಾಗ ನಾನು ಹಾಲು ಸೇರಿಸ್ತಾ ಇಲ್ಲ, ನೀರು ಸೇರಿಸ್ಕೊತಾ ಇದ್ದೀನಿ. ನಾವು ರವೆ ತೊಗೊಂಡಿರುವಂಥ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನ ಚುಮುಕ್ಸ್ಕೊತಾ ಇದ್ದೀನಿ. ಹಾಲು ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದು 2ರಿಂದ 3 ದಿವಸ ಆಗಿದ ತಕ್ಷಣವೇ ಸ್ವಲ್ಪ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ತಿಂಗ್ಳುಗಟ್ಟಲೆ ಅಥವಾ 15 ದಿವಸ ಮಿನಿಮಮ್ ಅಂದರೂ 1 ವಾರ ಇಟ್ಟರು ಕೂಡ ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ನೀರನ್ನೇ ತೊಗೊಂಡಿದ್ದೀನಿ. ಹಾಗೆ ಯಾವುದೇ ಕಾರಣಕ್ಕೂ ಬಿಸಿ ನೀರು ಕೂಡ ಸೇರಿಸ್ಕೋಬಾರ್ದು, ತಣ್ಣೀರನ್ನ ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಈಗ ಕಂಪ್ಲೀಟಾಗಿ 1 ಕಪ್ಪು ಮಧ್ಯ ಮಧ್ಯ ನೋಡಿಕೊಂಡು ಹದನ ನೋಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಮಗೆ ಉಂಡೆ ಕಟ್ಟ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪನೇ ನೀರನ್ನ ಚುಮುಕ್ಸ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ರವೆ ಕೂಡ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಬಿಸಿ ನೀರು ಹಾಕಿದ ತಕ್ಷಣ ನಮಗೆ ರವೆ ಉಪ್ಪಿಟ್ಟು ಥರ ಅಳ್ಕೊಬಿಡುತ್ತೆ. ಹಾಗಾಗಿ ಬಿಸಿ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ತಣ್ಣೀರನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ನಮಗೆ ರವೆ ಉಂಡೆ ಚೆನ್ನಾಗಿ ಅಂಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡೋಣ ಇವಾಗ ರೆಡಿ ಆಗಿದೆಯೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡೋಣ. ನೋಡಿ, ಇವಾಗ ಉಂಡೆ ಈ ರೀತಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಒಡ್ಕೋಬಾರ್ದು, ಹಾಗೇನೆ ಇರಬೇಕು. ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಟೋಟಲ್ 1/4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ, ತಣ್ಣೀರನ್ನೇ ಸೇರಿಸ್ಕೊಂಡಿದ್ದೀನಿ. ಈಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ.
3 ಕಪ್ ರವೆಗೆ ನಾನಿಲ್ಲಿ 1/4 ಕಪ್ಪಷ್ಟು ನೀರನ್ನ ಉಪಯೋಗಿಸ್ಕೊಂಡಿದ್ದೀನಿ. ಅಷ್ಟಾದರೆ ಸಾಕಾಗುತ್ತೆ. ಹಾಲು ಬೇಕಿದ್ದರೆ ಹಾಲನ್ನ ಕೂಡ ಉಪಯೋಗಿಸ್ಕೋಬೋದು. ಆದರೆ ಜಾಸ್ತಿ ದಿವಸ ಇಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ದಿವಸಕ್ಕೆಲ್ಲ ಸ್ವಲ್ಪ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ತುಂಬ ಗಟ್ಟಿ ಕೂಡ ಆಗಿಬಿಡುತ್ತೆ. ಈ ರೀತಿ ನೀರಿನಲ್ಲಿ ಒಂದು ಸಲ ರವೆ ಉಂಡೆನ ಮಾಡಿ ನೋಡಿ. ಇವಾಗ ನಾವು ಉಂಡೆ ಕಟ್ಟೋ ಹದಕ್ಕೆ ಚೆನ್ನಾಗಿ ಬಂದಿದೆ. ಇವಾಗ ಸಾಕು, ಇಷ್ಟಾದರೆ ಸಾಕಾಗುತ್ತೆ. ರವೆ ಉಂಡೆನ ತುಂಬ ಚೆನ್ನಾಗಿ ಕಟ್ಕೋಬೋದು. ಈಗ ನೋಡಿ, ಇವಾಗ ಸ್ವಲ್ಪ ಆರಿದ ಮೇಲೆ ನಾನು ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರವೆ ಉಂಡೆನ ಮಾಡ್ಕೋಬೋದು. ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಕೆಲವರು ಹಾಲು ಇಷ್ಟಪಡಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು. ಹಾಗೆ ತುಂಬ ದಿನ ಇಟ್ಕೊಂಡು ತಿಂತೀವಿ ಅನ್ನೋರು ಕೂಡ ಈ ರೀತಿ ಮಾಡ್ಕೋಬೋದು. ಹಾಗೆ ತುಂಬ ಈಸಿಯಾಗಿ ಕೂಡ ಇದನ್ನು ಮಾಡ್ಕೋಬೋದು. ನಾವು ಒಂದೇ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಜಿಕಾಯಿ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಈ ಹಬ್ಬದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕರ್ಜಿಕಾಯಿ ಆಗಿರ್ಬೋದು, ರವೆ ಉಂಡೆ ಆಗಿರ್ಬೋದು ಮಾಡೇ ಮಾಡ್ತಾರೆ. ಸೊ ಯಾವ ರೀತಿ ಈ ಬೆಲ್ಲದ ಕರ್ಜಿಕಾಯಿನ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 2 ಕಪ್ಪಷ್ಟು ಮೈದಾನ ಸೇರಿಸ್ಕೊತಾ ಇದ್ದೀನಿ. ನೀವು 1 ಕಪ್ಪು ಮೈದಾ ಅಥವಾ 1 ಕಪ್ಪು ಚಿರೋಟಿ ರವೆ ಕೂಡ ಸೇರಿಸ್ಕೊಂಡು ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ಇಲ್ಲಾಂದರೆ ಹಿಟ್ಟು ಸಪ್ಪೆ ಆಗಿಬಿಡುತ್ತೆ. ಸ್ವಲ್ಪ ಅಡಿಗೆ ಸೋಡಾ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಸ್ಪೂನಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ. ಇದಾದಮೇಲೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆನ ಕಾಯಿಸಿಟ್ಕೊಂಡಿದ್ದೆ. ಈ ಎಣ್ಣೆನ ನಾನು ಬಿಸಿ ಇರುವಾಗಲೇ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಕರ್ಜಿಕಾಯಿ ಮಾಡಲಿಕ್ಕೆ ಹಿಟ್ಟನ್ನ ರೆಡಿ ಮಾಡಿಟ್ಕೊಂಡ್ರೆ ತುಂಬ ಬೇಗನೆ ಆಗುತ್ತೆ. ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋ ಹೊತ್ತಿಗೆ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಈ ರೀತಿಯಾಗಿ ನಾವು ಉಂಡೆ ಮಾಡಿದ್ರೆ ಕೈನಲ್ಲಿ ಮಿದಿಬೇಕು. ಆ ರೀತಿ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳೋಣ. ನೋಡಿ, ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಇರಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ಸಾಫ್ಟ್ ಆಗಿರಬಾರ್ದು. ಈ ರೀತಿ ನಾವು ಕರ್ಜಿಕಾಯಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಪ್ಲೇಟ್ನ ಕವರ್ ಮಾಡಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ನೆನೆಲಿಕ್ಕೆ ಬಿಡೋಣ. ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳಿಕ್ಕೆ 1 ಕಪ್ಪಷ್ಟು ಕಡಲೆ ಬೀಜನ ದುಂಡುಗೆ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಡಲೆ ಬೀಜ ಕಲರ್ ಚೇಂಜ್ ಆಗೋವರೆಗೂ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಕೆಲವರು ಕಡಲೆ ಬೀಜ ಹಾಕೋದಿಲ್ಲ, ಕೆಲವರು ಇದು ಆಪ್ಷನಲ್ಲು. ಆದರೆ ಬೆಲ್ಲದ ಕರ್ಜಿಕಾಯಿಗೆ ಕಡಲೆ ಬೀಜ ಸೇರಿಸ್ತಾರೆ. ಇದಾದಮೇಲೆ 1 ಸ್ಪೂನಷ್ಟು ಗಸಗಸೆ ಕೂಡ ಅಷ್ಟೇ ನೋಡಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕೂಡ ಅಷ್ಟೇ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಜಸ್ಟ್ ಇದನ್ನು ಬೇಕಿದ್ರೆ ಫ್ಲೇಮ್ನ ಆಫ್ ಮಾಡಿ ಕೂಡ ಉರಿಬೋದು. ಅದೇ ಬಿಸಿನಲ್ಲಿ ಇದು ಚಿಟಪಟ ಅಂತ ಅನ್ನುತ್ತೆ. ಈಗ ನಾನು ಒಂದು 2 ಸ್ಪೂನಷ್ಟು ಎಳ್ಳು ಸೇರಿಸ್ತಾ ಇದ್ದೀನಿ. ಇದು ಮಿಕ್ಸಲ್ಲಿದೆ, ಕರಿ ಎಳ್ಳು ಅಥವಾ ಬಿಳಿ ಎಳ್ಳು. ನಿಮಗೆ ಯಾವ ಎಳ್ಳು ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೋಬೋದು ಆರಾಮಾಗಿ. ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಸಿಡಿಯೋವರೆಗೂ ಎಳ್ಳು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕೂಡ ಅಷ್ಟೇ ನಾವು ಹುರ್ಕೊಂಡು ನೋಡಿ ಒಂದು ಮಿಕ್ಸರ್ ಜಾರ್ಗೆ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಈ ಸಿಪ್ಪೆ ಎಲ್ಲ ತೆಗೆದಿಡಬೇಕು, ಇಲ್ಲಾಂದರೆ ಸ್ಟಫಿಂಗ್ ಚೆನ್ನಾಗಿ ಬರೋದಿಲ್ಲ. ಇದಾದಮೇಲೆ 1/4 ಕಪ್ಪಷ್ಟು ಉರಿಗಡ್ಲೆನ ಸೇರಿಸ್ತಾ ಇದ್ದೀನಿ. ಈ ಎರಡನ್ನೂ ತರಿಯಾಗಿ ಸ್ವಲ್ಪ ರುಬ್ಬಿಟ್ಕೊಳ್ಳೋಣ. ಇದಕ್ಕೆ ಒಂದು 5 ಏಲಕ್ಕಿಕಾಯಿ ಕೂಡ ಸೇರಿಸಿ ನೋಡಿ ಈ ರೀತಿಯಾಗಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಹುರಿದಿಟ್ಕೊಂಡಿರುವಂಥ ಎಳ್ಳು ಹಾಗೆ ಗಸಗಸೆ ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಸಿಹಿ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಬೆಲ್ಲ ಜಾಸ್ತಿ ತೊಗೊಳ್ಳಿ, ಇಲ್ಲಾಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆನೂ ತೊಗೊಂಡ್ರೆ ನಡೆಯುತ್ತೆ. ಇದಾದಮೇಲೆ 1 ಕಪ್ಪಷ್ಟು ನಾವು ಯಾವ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ ಒಂದು 2 ಸಲ ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕು, ಅಂದರೆ ರುಬ್ಬಬಾರ್ದು, ಜಸ್ಟ್ ಮಿಕ್ಸ್ ಆಗಬೇಕಷ್ಟೇ. ನೋಡಿ ಈ ರೀತಿಯಾಗಿ ಇವಾಗ ಸ್ಟಫಿಂಗ್ ಕಂಪ್ಲೀಟಾಗಿ ರೆಡಿಯಾಗಿದೆ. ನಮ್ಮ ಬೆಲ್ಲದ ಕರ್ಜಿಕಾಯಿ ಹೂರಣ ಇವಾಗ ರೆಡಿಯಾಗಿದೆ.
ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕರ್ಜಿಕಾಯಿ ಮಾಡೋ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾವು ಉಂಡೆಗಳನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿಟ್ಕೊಂಡು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ನಾವು ಚಪಾತಿ ಯಾವ್ದು ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಇದನ್ನು ಸಾಫ್ಟಾಗಿ ಲಟ್ಟಿಸ್ಬೇಕಾಗುತ್ತೆ. ನೋಡಿ, ಇವಾಗ ಈ ಸೈಜ್ ಆದರೆ ಸಾಕಾಗುತ್ತೆ. ಇದೆಲ್ಲ ಅಂದರೆ ನಿಮಗೆ ಪರ್ಫೆಕ್ಟ್ ಶೇಪ್ ಬೇಕಂದರೆ ಒಂದು ಬಟ್ಲಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಕೂಡ ಮಾಡ್ಕೋಬೋದು. ಈಗ ಒಂದು 2 ಸ್ಪೂನಷ್ಟು ಸ್ಟಫಿಂಗ್ನ ತೊಗೊಂಡಿದ್ದೀನಿ. ಇದಾದಮೇಲೆ ಈ ಅಂಚು ಬಿಡಬಾರ್ದಂತ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಹೆಂಚಿಗೆಲ್ಲ ಸರುತ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಿಧಾನವಾಗಿ ಫೋಲ್ಡ್ ಮಾಡಬೇಕಾಗುತ್ತೆ. ಕರ್ಜಿಕಾಯಿ ಒತ್ತೋ ಮೋಲ್ಡ್ ಇದ್ದರೆ ಈ ಥರ ಏನು ಮಾಡೋದು ಬೇಕಾಗಲ್ಲ, ಆರಾಮಾಗಿ ಮೋಲ್ಡಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಡಿಸೈನ್ಗೋಸ್ಕರ ಈ ರೀತಿ ಫೋರ್ಕ್ನ ತೊಗೊಂಡು ಸ್ವಲ್ಪ ಡಿಸೈನ್ ಮಾಡ್ಕೋತಾ ಇದ್ದೀನಿ. ನಾನು ಇನ್ನೊಂದು ಕರ್ಜಿಕಾಯಿ ಒತ್ತೋದು ಬರುತ್ತಲ್ಲ ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲೂ ಕರ್ಜಿಕಾಯಿ ಒತ್ತೋದು ಇದ್ದೇ ಇರುತ್ತೆ, ಹಾಗಾಗಿ ನಾನು 2 ರೀತಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಈ ಸೈಡು ನಾವು ಹೂರಣನ ಫಿಲ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೂ ಅಷ್ಟೇ ಒಂದು 2 ಸ್ಪೂನು ಹೂರಣ ಸೇರಿಸ್ಕೊಂಡು, ಕೆಲವೊಂದ್ರ ಮನೆಯಲ್ಲಿ ಕರ್ಜಿಕಾಯಿ ಪ್ರೆಸ್ಸು ತುಂಬ ಚಿಕ್ಕದಿರುತ್ತೆ, ನೀವು ಹೂರಣನ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ಈ ಲಾಸ್ಟ್ ಎಡ್ಜಲ್ಲಿ ಇದೇ ರೀತಿ ಇರುತ್ತೆ, ಹಾಗಾಗಿ ಕವರ್ನ ಸೇರಿಸ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಈ ರೀತಿ ಚಿಕ್ಕದೊಂದು ಕವರ್ ತೊಗೊಂಡ್ರೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಎಕ್ಸ್ಟ್ರಾ ಹಿಟ್ಟು ಬಂದಿದ್ದನ್ನೆಲ್ಲ ಈ ರೀತಿಯಾಗಿ ಸಪ್ರೇಟಾಗಿ ತೆಗೆದಿಡಬೇಕಾಗುತ್ತೆ. ನೋಡಿ, ಇನ್ನೊಂದು ಸಲ ನಾನು ಪ್ರೆಸ್ ಮಾಡ್ಕೋತಾ ಇದ್ದೀನಿ ಓಪನ್ ಆಗಬಾರ್ದಂತ. ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ. ಆರಾಮಾಗಿ ಈ ರೀತಿ ಕರ್ಜಿಕಾಯಿನ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾನು ಎಲ್ಲ ಕರ್ಜಿಕಾಯಿನೂ ಒಂದೇ ಸಲ ರೆಡಿ ಮಾಡಿಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನೋಡಿ, ಸ್ವಲ್ಪ ಹಿಟ್ಟನ್ನ ಸೇರಿಸೋಣ. ಇದು ಮೇಲೆ ಬಂದ ತಕ್ಷಣ ಕರ್ಜಿಕಾಯಿನ ನಾವು ಬಿಡ್ಬೋದು ಅಂತ ಅರ್ಥ. ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಎಣ್ಣೆ ಕಾಯುವಾಗಲೂ ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೋಬೇಕು. ಈಗೇನೆ ನೀವು ಯಾವ ರೀತಿ ಬಾಣಲಿ ತೊಗೊಂಡಿದ್ದೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸ್ವಲ್ಪ ದೊಡ್ಡ ಬಾಣಲಿನೇ ತೊಗೊಂಡ್ರೆ ಬೇಗನೆ ಬೇಯಿಸ್ಕೋಬೋದು. ಒಂದು 4 ಅಥವಾ 5ನ ಸೇರಿಸ್ಕೊಂಡು ನೋಡಿ, ಈ ರೀತಿ ಕಲರ್ ಟರ್ನ್ ಆಗೋವರೆಗೂ ಕರ್ಜಿಕಾಯಿನ ಬೇಯಿಸ್ಕೋಬೇಕಾಗುತ್ತೆ. ನಿಧಾನವಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಕಲರ್ ಟರ್ನ್ ಆಗೋವರೆಗೂ ಬೇಯಿಸ್ಕೋಬೇಕು. ಒಂದೇ ಸಲ ಜೋರು ಉರಿನಲ್ಲಿ ಬೇಯಿಸಬಾರ್ದು. ನೋಡಿ, ಎಲ್ಲ ಒಂದು ಜಾಲರಿ ಸಹಾಯದಿಂದ ಎಣ್ಣೆ ಎಲ್ಲ ಸೋರ್ಲಿಕ್ಕೆ ಇಡ್ತಾ ಇದ್ದೀನಿ. ಇವಾಗ ಎಣ್ಣೆ ಎಲ್ಲ ನಿಧಾನವಾಗಿ ಸೋರ್ಕೊಂಡಿದೆ. ನೋಡು, ಕರ್ಜಿಕಾಯಿ ಕೂಡ ಅಷ್ಟೇ ಎಷ್ಟು ಕಲರಾಗಿ ಬಂದಿದೆ ಅಲ್ವಾ. ಅಲ್ಲಿ ಒಂದು ಇನ್ಸ್ಟೆಂಟ್ ಸ್ವೀಟ್ನ ಮಾಡ್ತಾ ಇದ್ದೀನಿ. ಈ ಸ್ವೀಟ್ಗೆ 1 ಕಪ್ ರವೆ ಇತ್ತಂದರೆ ಸಾಕು, ಆರಾಮಾಗಿ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಈ ರವಾ ಬೈಟ್ಸ್ನ ಆರಾಮಾಗಿ ಮಾಡ್ಕೋಬೋದು. ಈ ಸ್ವೀಟು ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸ್ಕೂಲ್ನಿಂದ ಬಂದ ತಕ್ಷಣ ಈ ರೀತಿ ಸ್ವೀಟ್ನ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಸೊ ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಮಿಕ್ಸ್ ಮಾಡಲಿಕ್ಕೆ. ಇದಕ್ಕೆ 1 ಕಪ್ಪಷ್ಟು ರವಾನ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಮೆಷರ್ಮೆಂಟ್ ತೊಗೋತೀರೋ ಅದನ್ನೇ ನೆಕ್ಸ್ಟು ಫಾಲೋ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಕಪ್ ರವಾಗೆ 1/4 ಕಪ್ಪಷ್ಟು ಅಂದರೆ ನೋಡಿ ಈ ರೀತಿ ಒಂದು 4 ಟೇಬಲ್ ಸ್ಪೂನಷ್ಟು ಮೈದಾನ ಸೇರಿಸ್ಕೊತಾ ಇದ್ದೀನಿ. ಇದು ಜಸ್ಟ್ ಬೈಂಡಿಂಗಿಗೆ. ಇದಾದಮೇಲೆ 1/2 ಸ್ಪೂನಷ್ಟು ಏಲಕ್ಕಿ ಪೌಡರು. ಏಲಕ್ಕಿ ಪೌಡರ್ ಜೊತೆ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೀವು ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಈ ಸ್ವೀಟ್ಗೆ ಸಕ್ಕರೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದಾದಮೇಲೆ ಈ ರೀತಿ ಮಿಕ್ಸ್ ಮಾಡಿ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ.
ನೀವು ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಅದನ್ನು ನೋಡಿಕೊಂಡು ಕಲಿಸ್ಕೋಬೇಕು, ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು. ನೋಡಿ ಇವಾಗ ನಾನು ಕಲಿಸ್ಕೊಂಡಿದ್ದೀನಿ, ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ನಾನು ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ಹಿಟ್ಟನ್ನ ಕೈನಲ್ಲಿ ಎತ್ತಿ ಬಿಡಬೇಕು, ಆ ಥರ ಅದಕ್ಕೆ ಈ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ನೋಡಿ ಇದರಲ್ಲಿರೋ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಮೆಲ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ನೆನೆಸಿಡಬೇಕು ಇದನ್ನು. ನೋಡಿ ಇವಾಗ ಚೆನ್ನಾಗಿ ಕಲಸಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 10-15 ನಿಮಿಷ ನೆನಿಲಿಕ್ಕೆ ಬಿಡೋಣ. ನೋಡಿ ಇವಾಗ ಒಂದು 15 ನಿಮಿಷ ಆಗಿದೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ರವೆ ಎಲ್ಲ ಚೆನ್ನಾಗಿ ಅಳ್ಕೊಂಡಿದೆ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟು ಬರಬೇಕು, ನಮ್ಮ ಹಿಟ್ಟು. ನಾವು ಕೈನಲ್ಲಿ ಎತ್ಕೊಂಡು ಬಿಡಬೇಕು, ಆ ರೀತಿ ಅದಕ್ಕೆ ಬರಬೇಕು. ಹಾಗೆಯೇ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಎಷ್ಟು ಸಾಫ್ಟಾಗಿ ಹಿಟ್ಟು ನೆಂದಿದೆ ಅಂತ. ಇಷ್ಟು ನೆನೆದ್ರೆ ಸಾಕಾಗುತ್ತೆ. ಹಾಗೆಯೇ ನಾವು ಈ ರೀತಿ ಕೈನಲ್ಲಿ ಅದ್ಕೊಂಡು ನಾವು ಎಣ್ಣೆಯಲ್ಲಿ ಬಿಡಬೇಕು, ಆ ಕನ್ಸಿಸ್ಟೆನ್ಸಿ ಕೂಡ ಇರಬೇಕು. ಇದಾದಮೇಲೆ ನಾನು ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ತೊಗೊಂಡಿದ್ದೀನಿ. ಎಣ್ಣೆಯಲ್ಲಿ ಕರೆದು ಟಿಶ್ಯೂ ಪೇಪರ್ನಲ್ಲಿ ಹಾಕೋದ್ರಿಂದ ಎಣ್ಣೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ ಈಗ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಹಿಟ್ಟನ್ನ ಸೇರಿಸಿ, ಹಿಟ್ಟು ಸೇರಿಸಿದ ತಕ್ಷಣ ಈ ರೀತಿ ಮೇಲೆ ಉಬ್ಬಿ ಬರಬೇಕು, ಆಗ ನಮ್ಮ ಎಣ್ಣೆ ರೆಡಿಯಾಗಿದೆ ಅಂತ ಅರ್ಥ. ಹಿಟ್ಟು ಚೆನ್ನಾಗಿ ಮೇಲೆ ಉಬ್ಬಿ ಬಂದಿದೆ. ಈಗ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಈ ರೀತಿ ಕೈನಲ್ಲಿ ತಗೊಂಡು ಒಂದೊಂದೇ ಸ್ವಲ್ಪ ದೂರ ಗ್ಯಾಪ್ ಬಿಟ್ಟು ಬಿಡಬೇಕಾಗುತ್ತೆ. ಒಂದಕ್ಕೊಂದು ಅಂಟ್ಕೊಬಾರ್ದು, ಆ ರೀತಿ ಸ್ವಲ್ಪನೇ ಗ್ಯಾಪ್ನ ಬಿಟ್ಕೊಂಡು ಈ ರೀತಿ ಹಿಟ್ಟನ್ನ ಬಿಡಬೇಕು. ಆದಷ್ಟು ರೌಂಡ್ ಶೇಪ್ನಲ್ಲೇ ಬಿಡಿ. ಇದನ್ನು ಬಿಡಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕೈಗೆಲ್ಲ ಎಣ್ಣೆ ಸಿಡ್ದೋಗ್ಬಿಡುತ್ತೆ. ನೋಡಿ ಈ ರೀತಿ ನಾನು ಒಂದು 8-10 ಬಿಟ್ಟಿದ್ದೀನಿ. ಈ ರೀತಿ ತಳ ಅಗಲವಾಗಿರುವಂಥ ಪಾತ್ರೆನ ತಗೊಂಡ್ರೆ ತುಂಬ ಜಾಸ್ತಿ ಬಿಡ್ಬೋದು. ನೋಡಿ ಇದಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಯಾವ ರೀತಿ ಉಬ್ಬಿ ಬಂದಿದೆ ಅಂತ, ಒಂದು ರೀತಿ ಗುಲಾಬ್ ಜಾಮೂನ್ ಥರ ಚೆನ್ನಾಗೇ ಉಬ್ಕೊಂಡು ಬಂದಿದೆ. ಈ ಸ್ವೀಟ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ಒಂದೊಂದನ್ನೇ ಟರ್ನ್ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಆದಷ್ಟು ಹೈ ಫ್ಲೇಮ್ನಲ್ಲಿ ಇಟ್ಟರೆ ಎಲ್ಲ ಸುಟ್ಟೋಗ್ಬಿಡುತ್ತೆ, ಒಳಗೆ ಮಾತ್ರ ಬೆಂದಿರೋದಿಲ್ಲ. ಈ ರೀತಿ ಒಂದೊಂದನ್ನೇ ಯಾವುದು ಬೆಂದಿಲ್ಲ ಅದನ್ನು ಒಂದೊಂದೇ ಟರ್ನ್ ಮಾಡ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳಗಡೆ ಹಿಟ್ಟಿರೋದೆಲ್ಲ ಚೆನ್ನಾಗಿ ಬೆಂದಿರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಒಂದು 75% ಆಗಿದೆ, ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹೀಗೇನೆ ನಿಧಾನವಾಗಿ ಒಂದೊಂದೇ ಟರ್ನ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪೂರ್ತಿ ಆಗಿದೆ, ಈ ಬಣ್ಣಕ್ಕೆ ಬರಬೇಕು. ಈ ಬಣ್ಣಕ್ಕೆ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ಎಣ್ಣೆಯಿಂದ ಎಲ್ಲವನ್ನು ತೆಕ್ಕೊಳ್ಳೋಣ. ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ. ಎಣ್ಣೆ ಕೂಡ ಅಷ್ಟೇ, ಜಾಸ್ತಿ ಎಣ್ಣೆ ಕೂಡ ಕೊಡ್ತಿಲ್ಲ, ಹಾಗಾಗಿ ಹೆಲ್ತ್ ಕೂಡ ಅಷ್ಟೇ ತುಂಬಾ ಒಳ್ಳೆಯದಾಗಿರುತ್ತೆ ಇದು. ನಾನು ಮಾಡಲಿಕ್ಕೆ 1 ಸ್ಪೂನ್ ತುಪ್ಪ ಆಗಲಿ ಎಣ್ಣೆ ಆಗಲಿ ಸಕ್ಕರೆ ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ. ಹಾಗಾಗಿ BP, ಶುಗರು, ವಯಸ್ಸಾದವರು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಈ ಸ್ವೀಟ್ನ ಆರಾಮಾಗಿ ತಿನ್ಬೋದು. ಹಾಗೆ ತುಂಬ ಸರಳವಾಗಿ ಕೂಡ ನಾನು ಮಾಡಿ ತೋರಿಸಿದ್ದೀನಿ. ಅಡಿಗೆಗಳಂತಂದರೆ ತುಂಬ ಕಷ್ಟ ಅಂತ ಅನ್ನಿಸ್ಬಾರ್ದು, ಹಾಗೆಯೇ ಎಷ್ಟು ಈಸಿ ಆಗುತ್ತೋ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾನಿವತ್ತು ಹಲ್ವಾನ ಮಾಡಿದ್ದೀನಿ. ಹಾಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ.
ಮೊದಲಿಗೆ ಒಂದು ತೆಂಗಿನಕಾಯಿನ ಮೀಡಿಯಂ ಸೈಜ್ ತೆಂಗಿನಕಾಯಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ, ಅಥವಾ ನೀವು ತುರಿದು ಕೂಡ ಮಾಡ್ಕೋಬೋದು. ಈಗ ಒಂದು ದೊಡ್ಡ ಮಿಕ್ಸರ್ ಜಾರ್ ತಗೊಂಡು ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ನಾನು ಈ ಕಪ್ನ ಅಳತೆನಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿರೋದ್ರಿಂದ ಇದೇ ಕಪ್ನ ಮೆಷರ್ಮೆಂಟ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಈ ಕಪ್ಪಲ್ಲಿ 1/4 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಸೇರಿಸ್ಕೊಂಡು ನಾವು ತೆಂಗಿನಕಾಯಿ ಹಾಲನ್ನ ತೆಕ್ಕೋಬೇಕು. ಈಗ ರುಬ್ಬಿದ್ದಾದ್ಮೇಲೆ ಒಂದು ಜಾಲರೆ ಸಹಾಯದಿಂದ ಹಾಲನ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಎಷ್ಟು ಹಾಲು ಬಂತಲ್ವಾ. ಈಗ ಇದನ್ನು ಮತ್ತೆ ಇನ್ನೊಂದು ರೌಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನಾನು ಇನ್ನೊಂದು 3/4 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಒಟ್ಟು 2.5 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2.5 ಕಪ್ಪಷ್ಟು ತೆಂಗಿನಕಾಯಿ ಹಾಲು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ನೀರು ಕೂಡ ಹಾಕಿ 2.5 ಕಪ್ಪಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ನೆಕ್ಸ್ಟು ಬೆಲ್ಲ ಕರಗಿಸ್ಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಇದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲನ ತಗೊಂಡು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲದಲ್ಲಿ ಕಲ್ಮಶಗಳಿರುತ್ತೆ, ಕಲ್ಲು ಮಣ್ಣು ಎಲ್ಲ ಇರುತ್ತೆ. ಇದನ್ನ ಕರಗಿಸ್ಕೊತಾ ಇದ್ದೀನಿ. ಪಾಕ ಏನು ಮಾಡ್ಕೊತಾ ಇಲ್ಲ, ಜಸ್ಟ್ ಕರಗಿಸ್ಕೊಂಡು ಸೋಸ್ಕೋತೀನಿ. ನೋಡಿ ಈಗ ಇದನ್ನ ಒಂದು ಸೈಡಲ್ಲಿ ಎತ್ತಿಟ್ಟು ಕರಗಲಿಕ್ಕೆ ಬಿಡೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡು ನಾವು ಗೋಧಿ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಒಂದು ಘಮ ಬರಬೇಕು, ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾವು ಎಣ್ಣೆ ತುಪ್ಪ ಯಾವುದು ಹಾಕೋದು ಬೇಡ. ಹಾಗೇ ಗೋಧಿ ಹಿಟ್ಟನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನಾವು ಮೈಸೂರು ಪಾಕ್ಗೆ ಹೇಗೆ ಕಡಲೆ ಹಿಟ್ಟನ್ನ ಹುರ್ಕೋತೀವೋ ಅದೇ ರೀತಿ ಒಂದು ಘಮ ಬರೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ನೋಡಿ ಇವಾಗ ಒಂದು 10 ನಿಮಿಷ ನಿಧಾನಕ್ಕೆ ಹುರ್ಕೊಂಡಿದ್ದೀನಿ. ಈಗ ಪಾಕ ಕೂಡ ರೆಡಿಯಾಗಿದೆ, ಅಂದರೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಇದರಲ್ಲಿ ಬೆಲ್ಲದ ಪಾಕನ ಸೇರಿಸ್ಕೊಳ್ಳೋಣ. ಒಂದು ಸ್ಟೈನರಲ್ಲಿ ಬೆಲ್ಲದ ಹಾಲನ್ನ ಸೋಸ್ಕೋತಾ ಇದ್ದೀನಿ. ಬೆಲ್ಲದ ಹಾಲು ಜೊತೆ ನಾವು ಏನು ಕಾಯಿ ಹಾಲನ್ನ ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಕೂಡ ಇದೇ ಜಾಲರಿನಲ್ಲಿ ಸೋದಿಸ್ಕೊತಾ ಇದ್ದೀನಿ. ಹಾಗೆ ಕೂಡ ಹಾಕ್ಬೋದು. ನಾನು ಸ್ಟೈನರ್ ಇದೆಯಲ್ಲ, ಹಾಗಾಗಿ ಇದ್ರ ಸಹಾಯದಿಂದನೇ ಸೇರಿಸ್ಕೋತಾ ಇದ್ದೀನಿ. ನೋಡಿ ನಾವು ಬೆಲ್ಲ ಆಗಲಿ ಹಾಗೆ ಕಾಯಿ ಹಾಲಾಗಲಿ ಸೇರಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಆನ್ ಮಾಡಬಾರ್ದು. ಇದನ್ನೆಲ್ಲ ನಾನು ಆಫ್ ಮಾಡಿನೇ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ಹ್ಯಾಂಡ್ ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿರಬಾರ್ದು, ಹಾಗೆ ಈ ರೀತಿ ಗಂಟಿಲ್ದಂಗೆ ಮಾಡ್ಕೋಬೇಕು. ನೋಡಿ ಈಗ ನಾನು ಫ್ಲೇಮ್ನ ಆನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿವರೆಗೂ ಫ್ಲೇಮ್ ಆಫಲ್ಲೇ ಇತ್ತು. ಈಗ ಇದೇ ರೀತಿ ನಿಧಾನವಾಗಿ ತಿರುಗಿಸ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ತಿರುಗಿಸ್ಕೋತಾ ಇರಬೇಕಾಗುತ್ತೆ. ನೋಡಿ ಮಧ್ಯದಲ್ಲಿ ಯಾವ ರೀತಿ ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ನೆಕ್ಸ್ಟ್ ಏನಂದರೆ ನಾವು ಕೈ ಬಿಡದೆ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ನಾವು ಬಿಟ್ಟರೆ ಸ್ವಲ್ಪ ಗಂಟಾಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಲ್ವಾ ಹದಕ್ಕೆ ಬರೋವರೆಗೂ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಈ ಹದಕ್ಕೆ ಬಂದಮೇಲೆ ಒಂದು ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿದ್ರಲ್ಲ ಯಾವ ಹದಕ್ಕೆ ಬಂದಿದೆ ಅಂತ. ಗೋಧಿ ಹಿಟ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ನಾವು ಹಾಕಿರೋ ಕಾಯಿ ಹಾಲಿಂದನೇ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದೇ ರೀತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ರಿಂದ 6 ನಿಮಿಷ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಈಗ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಜಿಡ್ಡಿನಂಶ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ನಮಗೆ ಇದಕ್ಕೆ ತುಪ್ಪ ಇಷ್ಟ ಇದ್ದರೆ ಸೇರಿಸ್ಕೋಬೋದು, ಆದರೆ ನಾನಿಲ್ಲಿ ತುಪ್ಪ ಎಣ್ಣೆ ಯಾವುದನ್ನು ಕೂಡ ಸೇರಿಸಿಲ್ಲ. ಜಸ್ಟ್ ಕಾಯಿ ಹಾಲಲ್ಲಿ ಜಿಡ್ಡಿನಂಶನೇ ಸಾಕಷ್ಟು ಬಿಟ್ಕೊಳ್ಳೋದ್ರಿಂದ ಅದೇ ಜಿಡ್ಡಿನಂಶದಲ್ಲೇ ನಾನು ಈ ಗೋಧಿ ಹಲ್ವಾ ಅಥವಾ ಬರ್ಫಿನ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಒಂದು 90% ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈ ಸ್ಪ್ಯಾಚುಲಾ ಅಥವಾ ನಾವು ಏನಾದರೂ ಸ್ಪೂನ್ ಇದ್ದರೆ ಅದಕ್ಕೆ ಈ ರೀತಿ ಅಂಟ್ಕೋಬಾರ್ದು, ಆಗ ನಮ್ಮ ಹಲ್ವಾ ಅಥವಾ ಬರ್ಫಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಇವಾಗ ಇದು ರೆಡಿಯಾಗಿದೆ. ನೀವು ಇದನ್ನು ಯಾವ ರೀತಿ ಬೇಕಾದರೂ ಸೆಟ್ ಮಾಡ್ಕೊಬೋದು, ಅಥವಾ ಒಂದು ಪ್ಲೇಟು ತಟ್ಟೆಗೆ ಹಾಕ್ಕೊಂಡು ಕೂಡ ಸೆಟ್ ಮಾಡ್ಕೋಬೋದು, ಅಥವಾ ಟ್ರೇ ಇತ್ತಂದರೆ ಅದನ್ನು ಕೂಡ ಬಳಸ್ಬೋದು. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಒಂದು ಕಪ್ನ ತೊಗೊಂಡು, ನಾವು ಬರ್ಫಿ ಎಲ್ಲ ತಿಂತೀವಲ್ಲ, ಬರ್ಫಿ ಹದದಲ್ಲಿ ಅಥವಾ ಬರ್ಫಿ ಸೈಜಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಚಿಕ್ಕ ಕಪ್ಪಿಗೆ ಒಂದು ಅರ್ಧ ಸೇರಿಸ್ಕೊಂಡು ಈ ರೀತಿ ಎಲ್ಲ ಕಡೆನೂ ಪ್ರೆಸ್ ಮಾಡ್ಕೊಳ್ಳೋಣ.
ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು, ಇಷ್ಟ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾಡ್ಕೋಬೋದು. ಟ್ರೇ ಅಥವಾ ತಟ್ಟೆನ ಯೂಸ್ ಮಾಡಿ ಸೆಟ್ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ಮಾಡ್ಕೋಬೋದು. ಕಾಯಿ ಬರ್ಫಿನ ಮಾಡ್ತಾ ಇದ್ದೀನಿ, ಕೋಕೋನಟ್ ಬರ್ಫಿ. ಇದರಲ್ಲಿ ಕೊಬ್ಬರಿ ಬರ್ಫಿ ಕೂಡ ಮಾಡ್ತಾರೆ. ನಾನು ಹಸಿ ತೆಂಗಿನಕಾಯಿನಲ್ಲಿ ಇವತ್ತು ಕೊಬ್ಬರಿ ಬರ್ಫಿನ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನೀವ್ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ತೆಂಗಿನಕಾಯಿ ತುರ್ಕೋಬೇಕಾದ್ರೆ ಲಾಸ್ಟ್ ತಳದಲ್ಲಿರೋದನ್ನು ತುರಿಬಾರ್ದು. ಈ ತೆಂಗಿನಕಾಯಿನ ಒಂದು ಮಿಕ್ಸಿ ಜಾರ್ನಲ್ಲಿ ನೈಸಾಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೀರು ಹಾಕಬಾರ್ದು, ಹಾಗೇ ರುಬ್ಬಿಟ್ಕೋಬೇಕು. ಈಗ ನಾನಿಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇಟ್ಕೋತಾ ಇದ್ದೀನಿ ಬರ್ಫಿನ ಸೆಟ್ ಮಾಡಲಿಕ್ಕೋಸ್ಕರ. 1 ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡ್ರೆ 3/4 ಕಪ್ಪಷ್ಟು ಸಕ್ಕರೆನ ತೊಗೊಂಡು ನಾನು ಪಾಕ ಮಾಡಲಿಕ್ಕೆ ಅಂತ ಇಡ್ತಾ ಇದ್ದೀನಿ. ಕೆಲವರು ಪಾಕ ಮಾಡ್ತಾರೆ. ನಾನು ಪಾಕ ಮಾಡಿ ಯಾವ ರೀತಿ ಮಾಡೋದಂತ ಇವತ್ತಿನ ತೋರಿಸ್ತಾ ಇದ್ದೀನಿ. ಇದಾದಮೇಲೆ 3/4 ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀರನ್ನ ಸೇರಿಸ್ಕೊಂಡು ಪಾಕ ಚೆನ್ನಾಗಿ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊತಾ ಇರಬೇಕು ಸಕ್ಕರೆ ಪಾಕ. ಇದರಲ್ಲಿ ಸಕ್ಕರೆ ಪಾಕ ಬರೋದೇ ತುಂಬಾ ಮುಖ್ಯ, ಯಾಕಂದರೆ ಬರ್ಫಿ ಸೆಟ್ ಆಗಲಿಕ್ಕೆ. ನೋಡಿ, ಈ ರೀತಿ ಸಕ್ಕರೆ ಎಲ್ಲ ಕರಗಿದೆ. ನೋಡಿ, ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಲು ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೋಬೋದು. ಆದರೆ ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕಾಯಿ ಬರ್ಫಿಗೆ. ಇದಾದಮೇಲೆ ನೋಡಿ, ಈ ರೀತಿ ಸಕ್ಕರೆ ಪಾಕ ಎಲ್ಲ ಗಟ್ಟಿ ಆಗ್ತಾ ಹೋಗಬೇಕು. ಹಾಗೇ ಸುತ್ತಲೂ ಒಂದು ಲೇಯರ್ ಫಾರ್ಮೇಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಮ್ಮ ಸಕ್ಕರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಸುತ್ತಲೂ ಒಂದು ಗಟ್ಟಿಯಾದಂಥ ಸಕ್ಕರೆ ಲೇಯರು ಫಾರ್ಮೇಟ್ ಆಗುತ್ತೆ. ಆ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋಂಥ ಕಾಯಿ ತುರಿನ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈ ಕಾಯಿ ತುರಿ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು. ಅಲ್ಲಿವರೆಗೂ ನಾವು ಬರ್ಫಿ ಅದಕ್ಕೆ ಬರೋವರೆಗೂ ಚೆನ್ನಾಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಟರ್ನ್ ಮಾಡ್ಕೊತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕೈ ಬಿಡ್ದೇನೆ ಈ ರೀತಿ ಕೈ ಆಡಿಸ್ತಾ ಇದ್ದರೆ ಬರ್ಫಿ ಸೆಟ್ ಆಗೋ ಅದಕ್ಕೆ ಬರುತ್ತೆ. ಅಲ್ಲಿವರೆಗೂ ನಾವು ಕೈ ಆಡ್ತಾನೆ ಇರಬೇಕು. ನೋಡಿ, ಈ ರೀತಿ ಪಾಕ ಎಲ್ಲ ಸ್ವಲ್ಪನೇ ಗಟ್ಟಿಗಾಗ್ತಾ ಬರ್ತಿದೆ. ಹಾಗೆಯೇ ಕೊಬ್ಬರಿ ಎಲ್ಲ ಡ್ರೈ ಆಗ್ತಾ ಇದೆ. ಸೊ ಇದು ಇನ್ನೂ ಕೂಡ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇವಾಗ ಇನ್ನೂ ಸಕ್ಕರೆ ಪಾಕ ಎಲ್ಲ ಫುಲ್ಲು ಡ್ರೈ ಆಗಿದೆ. ಹಾಗೆಯೇ ಈ ಕೊಬ್ಬರಿ ಎಲ್ಲ ಏನಿದೆ ಅದು ಒಂದು ಕಡೆ ಹಾಗೇ ಬರುತ್ತೆ. ನೋಡಿ, ಈ ರೀತಿ ಟಚ್ ಮಾಡಿದ್ರೆ ಅದು ಗಂಡು ಥರ ಮುದ್ದೆ ಥರ ಆಗಬೇಕು. ಆಗ ಬರ್ಫಿ ಬೇಗನೆ ಸೆಟ್ ಆಗುತ್ತೆ. ನೋಡಿ, ಇವಾಗ ಒಂದು 90% ಆಗಿದೆ. ಹೀಗೆ ಎಲ್ಲದನ್ನು ಒಂದು ಕಡೆ ಬರಬೇಕು. ಆಗ ಬರ್ಫಿ ಚೆನ್ನಾಗೇ ಬರುತ್ತೆ, ಬೇಗನೆ ಗಟ್ಟಿಯಾಗಿ ಹೋಗುತ್ತೆ. ನೋಡಿ, ಈಗ ರೆಡಿ ಆಗಿರೋಂಥ ಈ ಬರ್ಫಿನ ನಾನು ಪ್ಲೇಟ್ನಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾವು ಮೊದಲೇ ತಟ್ಟೆಗೆ ತುಪ್ಪ ಸವರಿ ಇಟ್ಟಿದ್ವಲ್ಲ, ಅದಕ್ಕೆ ನಾನಿವಾಗ ಸೇರಿಸ್ಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವಯರ್ ಶೇಪ್ಗೆ ಟರ್ನ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರೂ ಟ್ರೇ ಇದ್ದರೆ, ಸ್ವೀಟ್ ಮಾಡೋ ಟ್ರೇ ಇದ್ದರೆ ಆರಾಮಾಗಿ ಹಾಕ್ಕೊಬೋದು. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಸ್ಕ್ವಯರ್ ಶೇಪ್ಗೆ ಟರ್ನ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಬಟ್ಲಿಗೆ ಸ್ವಲ್ಪ ತುಪ್ಪನ ಅಥವಾ ನೀರನ್ನ ಸೇರಿಸ್ಕೊಂಡು ಈ ರೀತಿ ಮಾಡೋದ್ರಿಂದ ಬರ್ಫಿ ಒಂದೇ ಶೇಪಲ್ಲಿ ಒಂದೇ ಲೆವೆಲಲ್ಲಿ ಬರುತ್ತೆ. ಇವಾಗ ಒಂದು 2 ನಿಮಿಷ ಆಗಿದೆ, ಆಲ್ರೆಡಿ ಗಟ್ಟಿ ಆಗೋಗಿದೆ. ಈಗಲೇ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಬಿಡ್ತಂದರೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಗಟ್ಟಿ ಆಗಿಬಿಡುತ್ತೆ. ನಾವು ಬರ್ಫಿ ಮಾಡಬೇಕಾದ್ರೆ ಹದನ ಚೆನ್ನಾಗಿ ಕೊಬ್ಬರಿನ ಫ್ರೈ ಮಾಡಿದ್ರಷ್ಟೇ ಈ ರೀತಿ ಬರೋದು. ಇಲ್ಲಾಂದರೆ ನೀರಾಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಬರ್ಫಿ ಸೆಟ್ ಆಗೋದಿಲ್ಲ. ನೋಡಿ, ಇವಾಗ ಒಂದು 2 ನಿಮಿಷ ಬಿಟ್ಟಿರೋದಕ್ಕೆ ಎಷ್ಟು ನೀಟಾಗಿ ಸೆಟ್ ಆಗಿದೆ. ಈಗಲೇ ಕಟ್ ಮಾಡೋಕ್ಕಾಗ್ತಾ ಇಲ್ಲ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಆರಾಮಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವಯರ್ ಶೇಪ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ.
ನೀವು ಕೂಡ ಒಂದ್ಸಲ ಈ ಕಾಯಿ ಮಿಠಾಯಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ಇಷ್ಟಪಟ್ಟು ತಿಂತೀರಾ. ಹಾಗೆ ಮತ್ತೆ ಮತ್ತೆ ಮಾಡ್ಕೊತಾ ಇರ್ತೀರಾ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಾವು ಹೊರಗಡೆ ಕಾಯಿ ಮಿಠಾಯಿನ ತಿಂದಿರ್ತೀವಲ್ಲ, ಅದೇ ಟೇಸ್ಟಲ್ಲಿ 100% ಬರುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ತುಂಬಾ ಗಟ್ಟಿ ಆದಮೇಲೆ ಇದ್ದಿದ್ದು ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ಒಂದು 5 ರಿಂದ 6 ಅವರ್ ಆಗಿದೆ. ಬರ್ಫಿ ಎಷ್ಟು ಗಟ್ಟಿಯಾಗಿ ನೀಟಾಗಿ ಸೆಟ್ ಆಗಿದೆ ಅಂತ. ಸಿಂಪಲ್ ಆಗಿ ಬಾದುಷಾ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಹೊರಗಡೆ ಎಲ್ಲ ಬಾದುಷಾನ ತಿಂದಿರ್ತೀವಿ, ಎಷ್ಟು ಟೇಸ್ಟಿಯಾಗಿರುತ್ತೆ. ಒಂಥರ ತಿಂತಾ ಇದ್ರೆ ಜ್ಯೂಸಿಯಾಗಿ, ಒಳಗಡೆ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಎಷ್ಟು ಟೇಸ್ಟಿಯಾಗಿರುತ್ತೆ ಬಾದುಷಾ. ಅದೇ ರೀತಿ ನಾವು ಕೂಡ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಯಾವ ರೀತಿ ಪದ್ರವಾಗಿ ಬಾದುಷಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಈ ರೀತಿ ನಾವು ಹೆಲ್ದಿಯಾಗಿ ಮನೆಯಲ್ಲೇ ಬಾದುಷಾನ ಮಾಡ್ಕೊಳ್ಳೋದ್ರಿಂದ. ನೋಡಿ, ಈ ರೀತಿ ಬಾದುಷಾ ಮಾಡಬೇಕಾದ್ರೆ ಹಲವಾರು ಟಿಪ್ಸ್ಗಳು ಕೂಡ ಇದೆ. ಆ ರೀತಿ ಮಾಡೋದ್ರಿಂದ ಮಾತ್ರ ಬಾದುಷಾ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ಮಾಡ್ತಾ ಒಂದೊಂದೇ ಟಿಪ್ಸ್ನ ಹೇಳ್ತೀನಿ, ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಹಿಟ್ಟನ್ನ ಕಲಿಸ್ಲಿಕ್ಕೆ. ಅದಕ್ಕೆ 1 ಕಪ್ಪಷ್ಟು ಮೈದಾ ಹಾಕೋತಾ ಇದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪು ಮೈದಾ, ಒಟ್ಟು 2 ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ. ನೀವು ಮೈದಾ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ನೋಡಿ, ಮೈದಾ ಆದಮೇಲೆ ನಾನಿಲ್ಲಿ 1/4 ಸ್ಪೂನಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಉಪ್ಪು ಸೇರಿಸಿದ್ದಾದ್ಮೇಲೆ 1/4 ಸ್ಪೂನಷ್ಟು ಅಡಿಗೆ ಸೋಡಾ, ನಾವು ಇಡ್ಲಿ ದೋಸೆಗೆಲ್ಲ ಸೇರಿಸ್ತೀವಲ್ಲ ಅದೇ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು 2 ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಮಾತ್ರ ಬಾದುಷಾ ಒಳಗಡೆ ನಾವು ಹಾಕಿರೋ ಮೈದಾ ಹಿಟ್ಟು ಸಾಫ್ಟಾಗಿ ಆಗೋದು. ತುಪ್ಪ ಹಾಕೋದ್ರಿಂದ ಮಾತ್ರ ಒಳಗಡೆ ತುಂಬ ಜ್ಯೂಸಿಯಾಗಿ ನಮ್ಮ ಪಾಕ ಎಲ್ಲ ಹೀರ್ಕೊಳ್ಳೋದು ತುಪ್ಪ ಹಾಕೋದ್ರಿಂದ ಮಾತ್ರ. ಇಲ್ಲಾಂದರೆ ಕಲ್ ಥರ ಗಟ್ಟಿಯಾಗಿ ಬರುತ್ತೆ ಬಾದುಷಾ. ನೋಡಿ, ಇದಾದ್ಮೇಲೆ ಯಾವುದೇ ಕೂಡ ನೀರನ್ನ ಕೂಡ ಸೇರಿಸ್ದಂಗೆ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಹಾಗೇನೆ ಅಂಟು ಬರಬೇಕು. ಅಲ್ಲಿವರೆಗೂ ಹಿಟ್ಟನ್ನ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಿಟ್ಟನ್ನ ತುಪ್ಪದಲ್ಲಿ ಕಲಿಸ್ಕೋಬೇಕು. ಸಾಧ್ಯವಾದಷ್ಟು 1 ರಿಂದ 2 ನಿಮಿಷದವರೆಗೂ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಗಟ್ಟಿಯಾಗಿ ಒತ್ತಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ನಾವು ಹಿಟ್ಟನ್ನ ಈ ರೀತಿ ಕೈನಲ್ಲಿ ಉಂಡೆ ಮಾಡಿದ್ರೆ ಅದು ಉಂಡೆ ಆಗಬೇಕು. ಆ ರೀತಿ ಹಿಟ್ಟನ್ನ ಕಲಿಸ್ಕೊಂಡು ಆದಮೇಲೆ ಸ್ವಲ್ಪನೇ ನೀರನ್ನ ಚಿಮುಕ್ಸ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ತುಂಬ ಸಾಫ್ಟಾಗೂ ಅಲ್ಲ ಅಥವಾ ತುಂಬ ಗಟ್ಟಿಯಾಗೂ ಅಲ್ಲ, ಆದಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಲಿಸ್ಕೊಂಡು ಅದನ್ನು ಚೆನ್ನಾಗೆ ಗಟ್ಟಿಯಾಗಿ ಅಂಗೈನಲ್ಲಿ ಪ್ರೆಸ್ ಮಾಡ್ಕೊಂಡು ಈ ರೀತಿ ನಾದ್ಕೋಬೇಕಾಗುತ್ತೆ. ಈ ರೀತಿ ಅಂಗೈನಲ್ಲಿ ಪ್ರೆಸ್ ಮಾಡಿ ನಾದೋದ್ರಿಂದ ಹಿಟ್ಟು ತುಂಬ ಬೇಗನೆ ಸಾಫ್ಟ್ ಆಗುತ್ತೆ. ಹಾಗೇನೆ ಯಾವುದೇ ಕ್ರ್ಯಾಕ್ ಇಲ್ದಂಗೆ ಚೆನ್ನಾಗಿ ನೈಸಾಗಿ ಈ ರೀತಿಯಾಗಿ ನಮಗೆ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನ ಒಂದು ಪ್ಲೇಟ್ನ ಕವರ್ ಮಾಡಿ ಮುಚ್ಚಿ ಇದನ್ನ ನೆನೆಲಿಕ್ಕೆ ಬಿಡೋಣ. ಈಗ ಒಂದು ಪಾಕ ಬೇಕಾಗುತ್ತೆ, ಹಾಗಾಗಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡಲಿಕ್ಕೆ ನಾನಿಲ್ಲಿ 1.5 ಕಪ್ಪಷ್ಟು, ನಾವು ಯಾವ ಕಪ್ಪಲ್ಲಿ ಹಿಟ್ಟನ್ನ ತಗೊಂಡಿದೀವೋ ನಾವು ಒಂದು ಮೆಜರ್ಮೆಂಟ್ನ ಫಾಲೋ ಮಾಡಬೇಕು. ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ನೋಡಿ, 1.5 ಕಪ್ಪು ಸಕ್ಕರೆಗೆ ನಾನಿಲ್ಲಿ 1/4 ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಬಾದುಷಾ ಪಾಕದಲ್ಲಿ ಮುಳುಗಬೇಕಲ್ವಾ, ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಇವಾಗ ಸ್ಟವ್ ಆನ್ ಮಾಡಿ ಪಾಕ ಚೆನ್ನಾಗಿ ಬರಲಿಕ್ಕೆ ಬಿಡೋಣ. ನೀವು ನೋಡ್ತಾ ಇರ್ಬೋದು, ಪಾಕ ಚೆನ್ನಾಗಿ ಕುದೀತಾ ಇದೆ. ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಪಾಕನ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಈ ರೀತಿ ಕ್ರಷ್ ಮಾಡಿರೋಂಥ ಪೌಡರ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಪಾಕದಲ್ಲಿ ಇಳ್ಕೊಳ್ಳುತ್ತೆ. ನೋಡಿ, ಈ ರೀತಿ ಒಂದ್ಸಲ ಟರ್ನ್ ಮಾಡ್ತಾ ಇದ್ದೀನಿ. ಪಾಕ ಯಾವ ರೀತಿ ಆಗಿದೆ ಅಂತ ನೋಡೋಣ ಒಂದ್ಸಲ. ನಮಗೆ ಒಂದೆಡೆ ಪಾಕನೂ ಬರಬಾರ್ದು, ಜಸ್ಟ್ ಈ ರೀತಿ 2 ಬೆರಳಿಗೆ ಅಂಟಬೇಕಷ್ಟೇ. ಅಷ್ಟು ಪಾಕ ಬಂದರೆ ಸಾಕಾಗುತ್ತೆ. ಇಲ್ಲ ಜಾಸ್ತಿ ಪಾಕ ಬಂದರೆ ಬಾದುಷಾ ಎಲ್ಲ ಅಂಟಾಗ್ಬಿಡುತ್ತೆ. ಹಾಗಾಗಿ ಲೈಟಾಗೆ ಪಾಕ ಬಂದರೆ ಸಾಕಾಗುತ್ತೆ. ಇನ್ನೊಂದು ಅರ್ಧ ನಿಮಿಷ ಆದರೆ ಆಲ್ರೆಡಿ ಪಾಕ ರೆಡಿ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು.
ಜಸ್ಟ್ ಕೈಗೆ ಈ ರೀತಿ ಅಂಟಿದ್ರೆ ಸಾಕಾಗುತ್ತೆ. ಇವಾಗ ಪಾಕ ರೆಡಿ ಆಗಿದೆ ನೋಡಿ. ಪಾಕಾಗೂ ಕೂಡ ಅಷ್ಟೇ ಒಂದು ಪ್ಲೇಟ್ನ ಕವರ್ ಮಾಡಬೇಕು, ಯಾಕಂದರೆ ಅದ್ರ ಫ್ಲೇವರ್ಸ್ ಎಲ್ಲ ಹಾಗೇನೆ ಇರಬೇಕು. ಹಾಗಾಗಿ ಪ್ಲೇಟ್ನ ಕವರ್ ಮಾಡಿ ಹಿಟ್ಟು ಯಾವ ರೀತಿ ನೆಂದಿದೆ ಅಂತ ನೋಡೋಣ. ನೋಡಿ, ಹಿಟ್ಟನ್ನ ಮತ್ತೆ ಇನ್ನೊಂದು ಸ್ವಲ್ಪ ನಾದ್ಕೊಳ್ಳೋಣ. ನಾವು ಎಷ್ಟು ನಾದ್ತೀವೋ ಅಷ್ಟು ಬಾದುಷಾ ಸಾಫ್ಟಾಗಿ ಬರುತ್ತೆ. ನಮಗೆ ಒಳಗಡೆ ಎಲ್ಲ ಬಾದುಷಾ ಚೆನ್ನಾಗೆ ಸಾಫ್ಟಾಗಿ ಮೆತ್ತಗಿರ್ಬೇಕಂದ್ರೆ ಈ ರೀತಿ ಹಿಟ್ಟನ್ನ ನಾದ್ಕೋಬೇಕು. ನೋಡಿ, ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಸೈಜಷ್ಟು ಹಿಟ್ಟನ್ನ ತಗೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ನಾವು ಬಾದುಷಾನ ರೆಡಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಅಷ್ಟೇ ಅಂಗೈನಲ್ಲಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿಯಾಗಿ ಉಂಡೆನ ಚೆನ್ನಾಗಿ ನೈಸ್ ಆಗೋವರೆಗೂ ಕ್ರ್ಯಾಕ್ ಇಲ್ದಂಗೆ ಉಂಡೆನ ಮಾಡ್ಕೋಬೇಕು. ನೋಡಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೈಸಾಗಿ ಬಂದಾದ್ಮೇಲೆ ಈ ರೀತಿ ಎರಡು ಕಡೆ ಒಂದು ಬೆರಳಲ್ಲಿ ಪ್ರೆಸ್ ಮಾಡಬೇಕು. ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಇದೇ ರೀತಿ ಎಲ್ಲ ಬಾದುಷಾಗಳನ್ನೂ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಮಾಡ್ತಾ ಇದ್ದೀನಿ ನಾನು. ಇದನ್ನು ಅಷ್ಟೇ ಜಸ್ಟ್ ನಮ್ಮ ಅಂಗೈನ ಪ್ರೆಸ್ ಮಾಡಿ ಸ್ವಲ್ಪ ಬಲನ ಬಿಟ್ಟು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಉಂಡೆ, ಕ್ರ್ಯಾಕ್ ಇಲ್ಲದೆ ಸಾಫ್ಟಾಗಿ. ಈ ರೀತಿ ಬೆರಳಲ್ಲಿ ಎರಡೂ ಕಡೆ ಪ್ರೆಸ್ ಮಾಡಿದ್ರೆ ಬಾದುಷಾ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಎಲ್ಲ ಬಾದುಷಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನಾವು ರೆಡಿ ಮಾಡಿಟ್ಕೊಂಡ್ರೆ ನಾವು ಕರಿಬೇಕಾದ್ರೆ, ಎಣ್ಣೆನಲ್ಲಿ ಕರಿಬೇಕಾದ್ರೆ ತುಂಬ ಈಸಿಯಾಗುತ್ತೆ. ಸೊ ನಾನಿಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಂದೊಂದೇ ಬಾದುಷಾನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡಬೇಕು. ಹಾಗೇನೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸಬೇಕಾಗುತ್ತೆ. ಇಲ್ಲ ಅಂದರೆ ಬಾದುಷಾ ಎಲ್ಲ ಸೀದೋಗುತ್ತೆ. ಈ ರೀತಿ ಒಂದೊಂದೇ ಬಾದುಷಾನ ಎಣ್ಣೆನಲ್ಲಿ ಬಿಟ್ಕೊಂಡು ನಾವು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಟರ್ನ್ ಮಾಡಬೇಕಾಗುತ್ತೆ. ತುಂಬ ಹೊತ್ತು ಬಿಡಬಾರ್ದು. ಹಾಗೇನೆ ನೋಡಿ, ಈ ರೀತಿ ಎಣ್ಣೆನಲ್ಲಿ ಬಿಟ್ಟಿದ್ದು ಸ್ವಲ್ಪ ಒಂದು ಅರ್ಧ ನಿಮಿಷಕ್ಕೆಲ್ಲ ಈ ರೀತಿ ಟರ್ನ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು. ನಾವು ಜಾಸ್ತಿ ಬಿಟ್ಟರೆ ನೋಡಿ ಈ ರೀತಿ ಕಲರ್ ಬಂದ್ಬಿಡುತ್ತೆ. ನಾವು ಜಾಸ್ತಿ ಬಿಡಬಾರ್ದು. ಹಾಗೇನೆ ಟರ್ನ್ ಮಾಡ್ತಾನೆ ಇರಬೇಕು. ಎರಡೂ ಕಡೆ ಟರ್ನ್ ಮಾಡ್ಕೊಂಡು ಬೇಯಿಸಬೇಕು. ಇಲ್ಲಾಂದರೆ ಒಂದೇ ಕಡೆ ಚೆನ್ನಾಗಿ ಕಲರ್ ಬರುತ್ತೆ, ಒಂದು ಕಡೆ ಕಲರ್ ಬರೋದಿಲ್ಲ. ಹಾಗಾಗಿ ಎರಡೂ ಕಡೆ ಈ ರೀತಿ ಟರ್ನ್ ಮಾಡ್ಕೊಂಡು ನಾವು ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲೇ ಇರಬೇಕು. ಫ್ಲೇಮ್ ಯಾವುದೇ ಕಾರಣಕ್ಕೂ ಮೀಡಿಯಂ ಫ್ಲೇಮಿಗೆ ಕೂಡ ಇಡಬಾರ್ದು. ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಯಾಕಂದರೆ ಇದು ಸ್ವೀಟ್ ಆಗಿರೋದ್ರಿಂದ ತುಂಬ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಬಾದುಷಾನ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಆಗಿದೆ ಬಾದುಷಾ. ಇಷ್ಟ ಆದರೆ ಸಾಕಾಗುತ್ತೆ, ತುಂಬ ಬೇಯೋದು ಬೇಡ. ಯಾಕಂದರೆ ತುಂಬ ಬೆಂದರೂ ಕೂಡ ಪಾಕನ ಚೆನ್ನಾಗಿ ಹೀರೋದಿಲ್ಲ. ಈ ರೀತಿ ಬೆಂದರೆ ಮಾತ್ರ ಪಾಕ ಎಲ್ಲ ಹೀರ್ಕೊಂಡು ಸಾಫ್ಟ್ ಆದಂಥ ಬಾದುಷಾ ರೆಡಿ ಆಗುತ್ತೆ. ನೋಡಿ, ಎಣ್ಣೆ ಎಲ್ಲ ಸ್ವಲ್ಪ ಹೀರ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಎಣ್ಣೆ ಎಲ್ಲ ಸೋರಿಸ್ಕೊಳ್ಳೋವರೆಗೂ ಈ ರೀತಿ ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪಾಕದಲ್ಲಿ ಈ ಬಾದುಷಾನ ಸೇರಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಬಾದುಷಾ ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಬಾದುಷಾ ಎಲ್ಲ ಪಾಕನ ಹೀರ್ಕೋತಾ ಇದೆ. ಈ ರೀತಿ ಹೀರ್ಕೊಂಡ್ರೆ ತುಂಬ ಜಾಸ್ತಿ ಹೊತ್ತು ಕೂಡ ನಾವು ಬಿಡಬಾರ್ದು. ಪಾಕ ಹೀರ್ಕೊಳ್ಳೋವರೆಗೂ ಅಷ್ಟೇ ಈ ಬಾದುಷಾನ ಇದರಲ್ಲಿ ಬಿಡಬೇಕು. ನೋಡಿ, ಇವಾಗ ಟರ್ನ್ ಮಾಡೋಣ. ನಾವು ಒಂದು ಅರ್ಧ ನಿಮಿಷ ಬಿಟ್ಟು ಟರ್ನ್ ಮಾಡ್ತಾನೆ ಇರಬೇಕು. ಇದನ್ನು ಒಂದು 2 ರಿಂದ 3 ನಿಮಿಷ ಪಾಕದಲ್ಲಿ ಬಿಟ್ಟರೆ ಸಾಕಾಗುತ್ತೆ. ಪಾಕ ಎಲ್ಲ ಚೆನ್ನಾಗೇ ಹೀರ್ಕೊಂಡಿರುತ್ತೆ. ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ